ಮೊನ್ನೆ ಮಾತ್ರ ಲಕ್ಷ್ಮೀ ಪೂಜೆ ಭಾರಿ ಗಾನಾಗಿತ್ತು ಕಣೆ ಭವ್ಯ. ಅಯ್ಯೋ ಶಾಲಿನಿ ಅಕ್ಕ, ನಮ್ಮನೇಲಿ ಹೇಳಕ್ ನೀವು ಅತ್ತೆ ಸೊಸೆ ಎಷ್ಟು ಗಾನಾಗ್ ಮಾಡಿದ್ರಿ. ನಂಗಂತೂ ಭಾರಿ ಖುಷಿ ಆಯ್ತು. ತುಂಬಾ ಚೆನ್ನಾಗಾಗಿತ್ತು ಕಣ್ರಿ ನಿಮ್ಮನೆಲ್ಲ. ನಾವು ಹಿಂಗೆಲ್ಲ ಇಟ್ಟು ಮಾಡ್ತಿರ್ಲಲ್ಲ, ಮತ್ತಿದು ಬೆಳ್ಳಿ ಮಾಡೋಣ ಅಂತ ನಾನು ಸರಿ ಅಂತ ಅಂದೆ. ಗಾನಾಗಿತ್ತು. ಬೆಳ್ಳಿನ ಮೊಬೈಲಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾಳ, ಎಲ್ಲ ಹಂಗೆ ಮಾಡಿ ಅತ್ತೆ ಸೊಸೆ ಸೇರ್ಕೊ ಮಾಡಿರ. ಚೆನ್ನಾಗಾತ್ ಮಾತ್ರ. ಇನ್ನಿದನ್ನು ಮುಂದುವರ್ಸ್ಕೊ ಹೋಗಿ. ಅನ್ಕೊಂಡಿನಿ ನಾನು. ನೋಡ್ಬೇಕು ಎಂಥದ್ದು ಏನ ಕಣೆ. ಬೆಳ್ಳಿ ಒಂಥರ ಕಣೆ, ಮೊದ್ಲಿದ್ದಂಗೆ ಇಲ್ಲ ಅನಿಸ್ತದೆ. ಎಂತ ಹೇಳಕ್ ಹೋದ್ರು ಒಂಥರ ಸಿಡಿ 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 ಮಾಡೋದು. ಚರಣನ ಹತ್ರನೂ ಅಷ್ಟೇ ವಾದ 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 ವಾದ, ಸಿಟ್ಟು ಜಗಳ ಮಾಡ್ತಾನೆ ಇರ್ತದೆ ನೋಡ. ಆಮೇಲೆ ಯಾವಾಗ ನೋಡು ಒಂಥರ ಮುಖ ಒದಿಸ್ಕೊ ಇರೋದು ಕಣೆ. ಎಂಥದ್ದು ಏನೋ ನಂಗೆ ಎಂತ ಒಂದು ಹೇಳಿದ್ರೆ ಕಮ್ಮಿ ಅನಿಸ್ತದೆ, ಎರಡು ಹೇಳಿದ್ರೆ ಹೆಚ್ಚು ಅನಿಸ್ತದೆ ಕಣೆ. ಅದ್ರ ಮಧ್ಯೆ ಹೆಂಗೆ ಮಾತಾಡ್ಬೇಕಂತ ನಂಗಂತೂ ಅರ್ಥನೂ ಆಗ್ತಿಲ್ಲ. ನೀ ಹೇಳ್ತೀಯ, ನಾ ಮತ್ತು ಹೇಳಕ್ಕೆ ಹೋಗಲ್ಲ ಎಂತಕ್ಕೆ ಸುಮ್ಮನೆ ಅಂತ. ಚಿತ್ರಾನ್ನ ಮಾಡೋದು ಹೌದಲ್ಲ, ಅದೇ ಮಾಡಿದ್ದು. ಆಮೇಲೆ ಅನ್ನನೂ ಅಷ್ಟೇ ಅಕ್ಕಿ ಅಲ್ಲಿಂದನೇ ತಂದಿದ್ರು. ಅದೆಂಥದ್ದು ಅಂತಾರೆ ನೋಡು, ಬಾಸುಮತಿ ರೈಸ ಎಂಥದ್ದು ಅಂತಾರಲ್ಲ, ನಿಂಗೆ ಗೊತ್ತಿರ್ತದೆ. ಅದು ತಂದು ಎಲ್ಲ ಮಾಡೋದು ನಂಗೆ ನೀರೆಲ್ಲ ಹಾಕಿ ಮಾಡೋದು. ನನಗೆ ಅಂತ ಅಂದರೆ ನಾನೇನಂದೆ, ಚಿತ್ರಾನ್ನ ಪೂರ ಕಲ್ಸೋದು ಬೇಡ, ಒಂಚೂರು ಗೊಜ್ಜಿಟ್ಟಿರೋ, ಮಧ್ಯಾಹ್ನಕ್ಕೂ ಬೇಕಾದ್ರೆ ನೀನು ಮಾವು ಕಲ್ಸ್ಕೊ ತಿಂತಾರೆ ಅಂತ ಅಂದೆ. ನಾ ಮತ್ತೆ ಎಂಥದ್ದು ಹೇಳ, ನಂಗೆ ಎಂಥ ಸತ್ಯವಾಗ್ಲೂ ಗೊತ್ತೂ ಇಲ್ಲ ಕಣೆ. ಅದ್ರ ಮನಸ್ಸಲ್ಲಿ ಪೂರ್ತಿ ಕಲ್ಸ್ಕೊಂಡು ಅದ್ರ ಅಲ್ಲಿಗೆ ಲಕ್ಷ್ಮಕ್ಕರ ಮನೆಗೆ ಹೊರಟಿತ್ತ. ಬೆಳಿಗ್ಗೆ ತಿಂಡಿ ತಿನ್ಕೊ ಹೋಗ್ತೀನಿ ಅಂದಿದ್ದು, ಬೇಗ ಎದ್ದಿತ್ತಲ್ಲ, ಹಾಗಾಗಿ ತಿಂಡಿ ತಿನ್ಕೊ ಹೋಗ್ತೀನಿ ಅಂದಿದ್ದು. ಸರಿ ಮಾರೈತಿ ಹೋಗ ಒಂದು ಗಳಿಗೆ ಅಂತ ಅಂದಿದ್ದೆ. ಅದೇ ಅಂತ ಲೆಕ್ಕ ಹಾಕಿದೆ, ತಿಂಡಿ ಕಲ್ಸ್ಕೊಂಡು ಅಲ್ಲಿ ಅವ್ರ ಮನೆಗೂ ತಗೋಗೋಣ ಅಂತ ಲೆಕ್ಕ ಹಾಕಿತ್ತಂತೆ. ನಂಗೆ ಗೊತ್ತಿಲ್ಲ, ಹೇಳ್ಬೋದಲ್ಲ ನನ್ನ ಹತ್ರ. ಹಿಂಗೆ ಆಯ್ತು, ನಾನು ಎಲ್ಲ ಕಲ್ಸ್ಕೊತೀನಿ, ಕಲಿಸಿ ತಿಂಡಿ ತಗೋತೀನಿ ಅಂತ ಹೇಳ್ಬೋದಿತ್ತು. ಹೇಳ ಮಾಡಲ. ನಾನು ಪೂರ್ತಿ ಅನ್ನ ಕಲ್ಸಕ್ಕೆ ಹೋತ, ನಾನು ಬೇಡ ಪೂರ್ತಿ ಕಲಿಸ್ಬೇಡ, ನಿನ್ನ ಮಾವು ಬಂದು ಮಧ್ಯಾಹ್ನದೊತ್ತಿಗೆ ತಿಂತಾರೆ, ಆಮೇಲೆ ಅನ್ನ ಬಿಸಿ ಮಾಡಿ ಕಲಿಸ್ತೀನಿ. ಇಲ್ಲ ಪೂರ್ತಿ ಕಲಿಸಿದ್ರೆ ಅದೊಂಥರ ಕಾಳು ಆದಂಗೆ ಆಗತ್ತೆ ಕಣೆ ಅಕ್ಕಿಲೆ. ಹಾಗಾಗಿ ಅಂತ ಅನ್ನ ಇದು ಹಾಗೆ ಹೋತು. ಸಿಟ್ಟು ಮಾಡ್ಕೊ ಸಿಡ ಅಂತಿತ್ತು ಹೋತು. ನಾಯ ಅಂತ ಮುರ್ಕೊಂಡ್ವಿ ಏನಾಗವು ಗಂಡ ಹೆಂಡತಿ ಹಂಗೂ ಸುಮ್ಮನೆ ಅದೆ. ಆಮೇಲೆ ಹೋಗಿ ಚರಣನ ಹತ್ರ ಹೇಳೋದಂತೆ, ಹೀಗೆ ನಾ ಚಿತ್ರಾನ್ನ ನಮ್ಮನೆಗೆ ತಗೋಗೋಣ ಅಂದ್ಕೊಂಡಿದ್ದೆ, ನಿಮ್ಮಮ್ಮ ಬೇಡ ಕಲಿಸ್ಬೇಡ, ಮಾವು ಬೇಕು ಅಂದರು ಅಂತ ಹೇಳ್ತದಂತೆ ಕಣೆ. ಅಲ್ಲ, ನಾ ಹೇಳ್ದಂಗೆ ಹೇಳಿದ್ರೆ ರಗ್ಲಿಲ್ಲ, ಕೊಂಬು ಕೊಟ್ರು ಸಲಿ ಕೂಡ್ಸ್ಕೊ ಹೇಳದ್ ನೋಡ. ಚಾರಣನು ಬಂದು ಕೇಳ್ದ, ಅಲ್ಲ ಕಣಮ್ಮ ಒಂದು ಚಿತ್ರಾನ್ನ ತಗೋಗಿದ್ರಿ ಅಂತ ತಿತ್ತಿ ಅಂತ ಹಂಗಂದೆ ನೋಡು, ಎಲ್ಲ ಸರಿ ಇರ್ತ, ನೀವೊಂದು ಏನಾರು ಮಾತಾಡಿ ಹಿಂಗೆ ಮಾಡ್ತೀಯ ಅಂದ. ನಂಗೆ ಭಾರಿ ಬೇಜಾರಾತ್ ಮಾತ್ರ. ಹೇಳ್ದೆ, ಆದರೂ ಅಲ್ಲ ನಾ ಹೇಳಿದ ಹಂಗಲ್ಲ ಅಂದೆ, ಮತ್ತೇನೋ ವಾದ ಮಾಡೋಕ್ಕೆ ಹೋಗ್ಲ ಕಣೆ. ಆದ್ರೂ ಭಾರಿ ಬೇಜಾರಾಯ್ತು. ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ. ನಾನು ಏನಾರಾಗಲಿ ಅಂತ ಲಕ್ಷ್ಮಕ್ಕೆ ಬಂದೆ. ಹೇಳ್ದೆ ನಾನು, ಅಲ್ಲ ಲಕ್ಷ್ಮಕ್ಕ, ನಂಗೆ ಗೊತ್ತೇ ಇಲ್ಲ ಕಣ್ರಿ ಹಿಂಗೆ ಅಂತೆ, ತಿಂಡಿ ತಗೋ ಹೋಗಕ್ಕೆ ನೋಡ್ತಂತೆ. ನಾನು ಅದೊಂದು ಮಾತು ಹೇಳಿದರೆ ನಾನೇ ಕೊಟ್ಟು ಕಳಿಸ್ತಿದ್ದೆ ಮರ, ನನಗೂ ತಲೆಗೆ ಏನಾಗಲ್ಲ ಅಂತ ಅಂದೆ. ಲಕ್ಷ್ಮಕ್ಕ ಹೋಯ್ತೋ ಇಲ್ಲ ಮರ, ನಮ್ಮನೇಲಿ ಒಂದು ಸರ್ಗಲ್ಲಿ ಕೊಡ್ಬಾದೆ, ಅದನ್ನ ಯಾರು ತಿಂತಾರೆ, ಅದ್ರ ಹುಚ್ಚಾಳಾಗಿತ್ತು ಅಂತ ಸುಮ್ಮನೆ ಆದ್ರೆ ಹಿಂಗೆ ಮಾತಾಡಿ. ಇದೇ ಥರ ಕಣೆ, ಎಲ್ಲದು ಒಂಥರ ಮಾಡೋದು. ನಂಗಷ್ಟೇ ಅದ್ರ ಪವನನ ಹೆಂಡತಿ, ಅದ್ರ ದೊಡ್ಡಮ್ಮನ ಮಗ ಎಲ್ಲ ಬಂದಿದ್ರಲ್ಲ, ಪವನ ಅಂತೀನಿ ನೋಡ, ಆ ಹುಡುಗನ ಹೆಸರು ಎಂಥದ್ದು ಅದೇ ನೋಡ, ಬಿದ್ದಿತ್ತು, ಅಲ್ಲಿಗೂ ಬರಲ್ಲ. ಅದ್ರ ದೊಡ್ಡಮ್ಮನ ಮಗ ಅದೇ ಇಲ್ಲೇ ಅದರಲ್ಲೇ ಅಶ್ವಿನಿ ಸೆಟ್ಲ್ಮೆಂಟ್ ಎಲ್ಲ ಬಂದಿತ್ತಲ್ಲ, ಅವರೆಲ್ಲ ಬಂದಿದ್ರ ಗಂಡ ಹೆಂಡತಿ. ಆವಾಗಲೂ ಅಷ್ಟೇ ಹೋಳಿಗೆ ಗಿಡ್ಲೆ ಎಲ್ಲ ಕೊಡ್ತಿತ್ತು. ನಾನು ಹೋದೆ ಕಣಕ್ಕೆ, ಅಡುಗೆ ಮನೆಗೆ ಹೋದೆ ಅಂತ. ಅದು ಬೇಕ್ರಿಯಿಂದ ತಂದವೆಲ್ಲ ಸೊಪ್ಪಿದ್ವಾ, ನೀವನ್ನೆಲ್ಲ ಒಂಚೂರು ಹಾಕೋ ಅಂದೆ. ಅಂದವಳು ಸುಮ್ಮನಾದ್ನ, ಇಲ್ಲ ಇವೆಲ್ಲ ಪೇಟೆ ಬದಿಯವ್ರು ತಿಂತಾರಲ್ಲ ಮತ್ತೆ ಅಂತಕ್ಕೆ ಅಂದೆ. ನನ್ನ ಉದ್ದೇಶ ಏನೋ, ಹೋಳಿಗೆನ 4 ಹಮ ಹಾಕೋ, ಇವೆಲ್ಲ ಕುರ್ಕುಲ್ ತಿಂಡಿ ಅವರಿಗೂ ದುಡ್ಡು ಕೊಟ್ಟರೆ ಸಿಗ್ತದೆ ಅನ್ನೋದಷ್ಟೇ, ಅದು ಕೊಡೋದು ಬೇಡ ಅಂತ ಅಲ್ಲ. ಅದನ್ನು ತಗೋ ಗಂಡನ ಹತ್ರ ಹೇಳೋದಂತೆ. ಅಣ್ಣ ಅದಕ್ಕೆ ಒಂದು ದಿನ ಬರ್ತಾರನು, ಏನೋ ಒಂಚೂರು ಕೊಡೋಣ ಅಂತ ಅಂದೆ. ನಿಮ್ಮ ಅಮ್ಮ ಎಂತಕ್ಕೆ ಅವ್ರಿಗೆ ಅಲ್ಲಿ ದುಡ್ಡು ಕೊಟ್ಟರೆ ಸಿಗ್ತದಲ್ಲ ಅಂದರು ಅಂತ. ನಂಗೆ ಭಾರಿ ಬೇಜಾರಾಗಿತ್ತು ಕಣೆ ಭವ್ಯ. ಎಂತ ಹೇಳಿದ್ರು ಅದು
ಅದಕ್ಕೆ ಎಂಥದಾರ ಅರ್ಥ ಮಾಡ್ಕೊಳೋದು. ಮಾತಾಡ್ಲ ಅಂದರೆ ನಾ ಮಾತಾಡಿರ್ಲ, ಸುಮ್ಮನೆ ಇದ್ದೆ. ಮಾರನೇ ದಿನ ಶನಿವಾರ ಅದಕ್ಕೂ ಹೇಳದಂತೆ, ನಿಮ್ಮಮ್ಮ ಮುಖ ಗಂಟು ಹಾಕೊಂಡಿರ್ತಾರೆ, ನಾನೇನು ಮಾಡೀನಿ ಅಂತಕ್ಕೆ ಹಂಗಿರ್ತಾರೆ ಅಂತ. ನಂಗಂತೂ ಭಾರಿ ಹಿಂಸೆ ಆದಂಗೆ ಆಗ್ಯದ ಕಣೆ. ಈಗ ಏನಾರು ಹೇಳಿದ್ರೆ ಹೆಚ್ಚಾಗ್ತದೆ, ಹೇಳ್ದಿದ್ರೆ ಹಿಂಗಂತದ್ದು. ಎಂತ ಮಾಡ್ಬೇಕಂತ ಗೊತ್ತಾಗಲ್ಲ ನೋಡು. ಮೊದಲು ಹಿಂಗಿರಲ್ಲ, ಈಗಂತೂ ಒಂಥರ ಮಾಡೋಕ್ಕೆ ಶುರು ಮಾಡ್ಯದೆ. ಅಂತ ಹೇಳಿದ್ರಿ ಶಾಲಿನಿ ಅಕ್ಕ, ನೀವು ತಲೆ ಕೆಡ್ಸ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ನಿಮ್ಮ ಕೆಲಸ ನೀವು ಮಾಡಿ, ಮೇಲೆ ಭಗವಂತ ಅನ್ನೋನು ಅದನ್ನೇ ಅವ್ನು ನೋಡ್ತಾ ಇರ್ತಾನಷ್ಟೇ. ಮತ್ತು ಯಾರು ಈ ನರ್ಮನ್ಸ್ರಿಗೆಲ್ಲ ಮೆಚ್ಚಿಸಿ ಬದುಕೋಕ್ಕಾಗಲ್ಲ ಕಣ್ರಿ. ನಾನು ಅಷ್ಟೇ ಭಾರಿ ನಂಗೆ ಅಶ್ವಿನಿ ವಿಷಯದಲ್ಲಿ ಬೇಜಾರಾಗ್ಯದ, ಹಾಗಾಗಿ ಯಾರನ್ನೂ ಹಚ್ಕೊಳಲ್ಲ ಕಣ್ರಿ ಶಾಲಿನಿ ಅಕ್ಕ. ನೀವು ಏನು ಅಂದ್ಕೊಂಡ್ರೂ ಅಡ್ಡಿಲ್ಲ. ಬೆಳ್ಳಿ ಹತ್ರನೂ ಅಷ್ಟೇ, ಅದು ಈಗ ಕಮ್ಮಿನೇ ಬಿಡಿ. ನಂಗೆ ಫೋನ್ ಮಾಡೋದು ಅಷ್ಟೇ. ಫೋನ್ ಮಾಡಿದ್ರೆ ಚೆನ್ನಾಗಿ ಮಾತಾಡ್ತೀನಿ, ಎಲ್ಲ ಕೇಳ್ತೀನಿ. ಏನು ಉಪದೇಶ ಯಾರಿಗೂ ಕೊಡೋಕ್ಕೆ ಹೋಗಲ್ಲ, ಏನೂ ಮಾತಾಡಲ್ಲ ನಾನು. ನಾವು ಕೊಟ್ಟು ಅನ್ಸ್ಕೊಳೋದೆಲ್ಲ ಸಾಕಾಗಿ ಹೋಗ್ಯದೆ. ಏನೋ ನಮ್ಮವರು ತಮ್ಮವರು ಅಂತ ಮಾಡೋದು, ಕೊನೆಗೆ ನಮಗೆ ಹೇಳೋದು. ಹಾಗಾಗಿ ಅಂಥದ್ದು ಯಾರಿಗೂ ಹೇಳಕ್ಕೆ ಹೋಗಲ್ಲ ಕಣ್ರಿ. ನಾನು ಅದೇ ಜ್ಞಾನ ಮಾಡಿದೆ. ಅಲ್ಲಿ ಹೊರಗಡೆ ಕೂತಿದ್ನ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ತ. ಆಮೇಲೆ ಅಂದ್ಕೊಂಡೆ, ನಮ್ಮ ದೇವ್ರು ಸತ್ತಿದಂಗೆ ಬದುಕೋದಷ್ಟೇ, ಎಂತ ಮಾಡೋಕ್ಕಾಗಲ್ಲ ಇನ್ನೂ ಅಂತ. ಅಲ್ಲ, ನೀವು ಅಶ್ವಿನಿ ಅನ್ನೋಕೆ ಜ್ಞಾನ ಆಯ್ತ. ಪದ್ಮಗಾರು ಒಂದು ಮಾತು ಕರಿಬೇಕಿತ್ತು ಕಣೆ, ನೀವು ಹೊಸನ ಕುಂಕುಮಕ್ಕೆ ಅಶ್ವಿನಿಗೂ ನಿಂಗೂ ಅದಾಗಿರಲಿ ಬಿಡಲಿ. ಪದ್ಮ ಪ್ರತಿ ಹೊಸ ಕರಿಯೋಕ್ಕಾಗ್ಲನ? ನಮ್ಮ ಮನೆಗೆ ಬಂದದೆ, ನಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಬರಲಲ್ಲ. ನಾ ಅದೇ ಜ್ಞಾನ ಮಾಡಿದೆ, ಅಂತಕ್ಕೆ ಹೋಗ್ಲ ಕರೀಲೇನೋ ಅಂತ ಹಂಗೆ ಮನ್ಸಲ್ಲಿ ಅಂದ್ಕೊಂಡೆ. ಮತ್ತು ನಾ ಕೇಳಕ್ಕೆ ಹೋಗ್ಲ, ಇದು ಬೆಳ್ಳಿನೇ ಮಾತಾಡಿಸ್ತಿತ್ತ ಜಾಸ್ತಿ. ಮತ್ತು ನಾ ಕೇಳೋದು, ಇದೇನು ಹೇಳೋದು, ಅದಕ್ಕೇನೋ ಅನ್ಸೋದು, ಸವಾಸ ಎಲ್ಲ ಮರೆಯತಿ ಅಂತ ಸುಮ್ಮನೆ ಆಕೇನು. ಥೋ ಇಲ್ರಿ ಶಾಲಿನಿ ಅಕ್ಕ, ಎಲ್ಲರಿಗೂ ಹೆಂಗೆ ಕರ್ದಿನೋ ಅವರಿಗೂ ಹಾಗೆ ಕರ್ದೀನಿ ಅಲ್ಲ. ಅವ್ರ ಮನೆಗೆ ಹೋಗಿ ಕರಿಲ್ಲ, ನಾ ಮನೆಗೆ ಎಲ್ಲರಿಗೂ ಹೋಗಿ ಕರಿಲ್ಲ. ಇಲ್ಲೇ ನಿಮ್ದೊಂದು ಊರ ಮನೇಲಿ ಒಂದು ಹತ್ತಿರ ಮುಟ್ಟ ಇರೋ ಒಂದು 3-4 ಮನೆ ಕರ್ದಿದ್ದು ಬಿಟ್ರೆ ಬೇರೆ ಯಾರ ಮನೆಗೂ ಹೋಗಿ ಕರಿಲ್ಲ ಕಣ್ರಿ. ಆದೇಶವ್ರ ಮನೆಗೂ ಅಷ್ಟೇ, ಮನೆಗೆ ಹೋಗಿ ಏನು ಕರಿಲ್ಲ, ಫೋನ್ ಮಾಡೇ ಕರೆದಿದ್ದು. ಅವರೆಲ್ಲ ಬಂದ್ರಲ್ಲ ತಾಯಿ ಮಗ. ಇವ್ರಿಗೊಂಥರ ಏನೋ ದೊಡ್ಡ ಸ್ಕೇನೋ ಏನೋ ಬಿಡಿ. ಅಲ್ಲ ಅಶ್ವಿನಿಯರೇ ನಾ ಹೇಳಕ್ಕೆ ಹೋಗಲ್ಲ, ಅದ್ರ ನೋವಲ್ಲ ಅದೇ ಏನೋ ಒಂದು ಮಾತಾಡ್ತದೆ, ತಿಳುವಳಿಕೆ ಕಮ್ಮಿ, ವಯಸ್ಸು ಕಮ್ಮಿ ಅನ್ಬೋದು. ಪದ್ಮಕ್ಕಗೆ ಏನಾಗ್ಯದ್ರಿ ಹಂಗಾರೆ? ನೀವು ಹೇಳ್ತೀರಲ್ಲ, ನಿಮಗೆ ಗೊತ್ತು. ಅದಕ್ಕೆ ಬೇಕು ಅಂದಾಗ ಮನೆ ಬಾಗ್ಲಿಗೆ ಬರೋದೇನು ದೈನ ಅನ್ನೋದೇನೋ. ಈಗ ನೋಡಿ ನಿಮ್ಮನೆಗೆ ಬಂದದೆ, ಒಂದು 4 ಹೆಜ್ಜೆ ಇಟ್ಟರೆ ನಮ್ಮನೆ ಸಿಗ್ತದೆ. ಹಂಗಾರೆ ನಮ್ಮನೆ ಕಾಲು ನೋಡ್ಕಲ್ಲ. ಏನಾರು ಮಾಡಲಿ, ನಾನಂತೂ ತಲೆ ಕೆಡ್ಸ್ಕೊಳೋದು ಬಿಟ್ಟಿನಿ ಈಗ ಅಷ್ಟೇ. ಭಗವಂತನ ಮೆಚ್ಚಿ ಬದುಕೋದಷ್ಟೇ ಕಣ್ರಿ. ಇನ್ನು ಈ ನರ್ಮನ್ಸ್ರಿಗೆಲ್ಲ ತಲೆ ಕೊಡ್ತಾ ಕೂತ್ರೆ ತಲೆ ನಮ್ಮದೇ ಹಾಳಾಗೋದು. ಬಿಡು, ನೀನು ಕರ್ದಿಯಲ್ಲ, ನಿನಗೆ ಕರೆಯೋ ಧರ್ಮ ನೀ ಮಾಡಿ ಬರೋದು ಬಿಡೋದು, ಅವ್ರಿಗೆ ಬಿಟ್ಟಿದ್ದು ಹೋಗಲಿ ಬಿಡು. ಅಲ್ಲ ಆದೇಶ ನಮ್ಮನ ಕಿವಿ ಪೂರ್ತಿ ಹೋಗ್ಯದಲ್ಲೇ. ನಾನು ಆ ಹುಡುಗಗೆ ಅದೇ ಹೇಳಿದೆ, ಅಲ್ಲ ಮಾರೇ ನಿಂಗೊಂದು ಮದುವೆ ಆಗೋದೇನು ತಗೋ ಹೋಗಿಸ್ತದನು ತಾಯಿ, ಕಿವಿ ಒಂದು ರಿಪೇರಿ ಮಾಡ್ಸ, ಇನ್ನು ನೀನು ಹೆಂಡತಿ ಕೈಯಲ್ಲಿ ಅದು ಉರಿಯೋದು ಹೆಂಗ ಅಂದೆ. ಹ್ಞೂ ಶಾಲಿನಿ ಅತ್ತೆ ಮಾಡಿಸ್ಬೇಕು ಅಂತಿದ್ನಪ್ಪ. ಚರಣನು ಹೇಳೇನಂತೆ, ಹಂಗೇನಾರಿದ್ರೆ ಹೇಳು ಮಾಡಿಸು, ನೋಡೋಣ, ಬೇಕಾದ್ರೆ ಡಾಕ್ಟ್ರು ಈಕ್ಟ್ರು ಯಾರು ಒಳ್ಳೆಯರಿದ್ರೆ ನೋಡಿ ಮಾತಾಡೋಣ, ಮಾಡಿಸು ಅಂತ ಹೇಳೇನಂತೆ. ಎಂಥದೇ ಏನೋ ನೋಡು. ಅಲ್ಲ ಹಿಂಗೆ ಕೇಳಲ್ಲ ಅಂದರೆ ಸುಮ್ಮನೆ ಕೂತ್ಕೋತದ? ಇಲ್ಲಪ್ಪ, ನಮ್ಮನೆಗೂ ಅಷ್ಟೇ ಕಣೆ. ಅಸ್ನ ಕುಂಕುಮಕ್ಕೆ ಬಂದಿತ್ತಲ್ಲ, ಥೋ ಆ ಹುಡುಗ ಅಂತೂ ಮುಖ ಹಿಂಡತಿದ್ದ. ಇವು ಏನೋ ಮಾತಾಡ್ತವೆ, ಅವು ಏನೋ ಹೇಳೋದು. ಆಚೆ ದಿಡ್ಗಿ ಹೆಂಗಸ್ರೆಲ್ಲ ಏನೋ ಮುಗುಳು ನಗತ್ ಕಣೆ. ನಮ್ಮನೇಲಿ ಬಂದಾಗಲೂ ಹಾಗೆ ಆಯ್ತು. ಮಂಜುಳಕ್ಕನೂ ಅಷ್ಟೇ ಇದ್ರ. ಮಂಜುಳಕ್ಕ ಅವ್ರ ಅತ್ತೆ ಎಲ್ಲ ಬಂದಿದ್ರ ಆಯಿತು. ಎಂಥದೋ ಅವ್ರು ಹೇಳ್ತಾ ಇದ್ದಾರೆ, ಇವ್ರು ಕೇಳಿಸ್ಕೊಂಡು ಎಂಥದೋ ಹೇಳ್ತಾ ಇದ್ದಾರೆ. ಕೊನೆಗೆ ಆದೇಶನೇ ಬಂದು ಜೋರು ಮಾಡ್ದ, ನಿಂಗೆ ಕೇಳಲ್ಲ ಅಂದರೆ ಸುಮ್ಮನೆ ಮಾರೈತಿ ಅಂತ ಹೇಳ್ದ. ಆಮೇಲೆ ಸುಮ್ಮನೆ ಕೂತಿದ್ರು. ಅಲ್ಲ ಒಂದೊಂದ್ಸಲ ಪಾಪ ಅನಿಸ್ತದೆ, ಎಲ್ಲ 4 ಜನ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಒಡನಾಟದಲ್ಲಿದ್ದಾರ. ಒಂದೇ ಸಲ ಬಾಯಿ ಕಟ್ಟು ಅಂದ್ರೆ ಅವ್ರಿಗೂ ಹಿಂಸೆ. ಎಂತ ಮಾಡ್ತೀರ ಹೇಳಿ? ಹ್ಞೂ ತಡೀರಿ ಶಾಲಿನಿ ಯಾಕೆ 1 ನಿಮಿಷ. ಈ ಹುಡುಗ ಯಾಕೋ ಒಂದು ಚೂರು ಕುಯಿಂಕ್ ಅಂತಿಲ್ಲ. ಎಂತ ಮಾಡ್ತಾ ಇದ್ದಾನೆ ಏನ? ಒಂದು ಗಳಿಗೆ ಅಲ್ಲಿ ಒಂಚೂರು ನೋಡ್ಕೊ ಬರ್ತೀನಿ. ನೀವು ಹೋಗೋ ಪಾಪ, ನಿನಗೂ ಓದ್ಸಕ್ಕದ, ನಾ ಮನೆ ಬದಿ ಓದ್ತೀನತ್ತ. ತಡೀರ್ರಿ, ಒಂಚೂರು ಕುಡಿಯೋಕೆ ಕೊಡ್ತೀನಿ. ಬೇಡ ಕುಡಿಯೋದು ಬೇಡ, ನಾ ಓದ್ತೀನಿ, ಇನ್ನೊಂದಿನ ಬರ್ತೀನಿ. ಹ್ಞೂ ಸರಿ ಕಣ್ರಿ ಶಾಲಿನಿ ಅಕ್ಕ ಹಂಗಾರೆ.